ಸ್ನೇಹಿತರೆ ನಮಸ್ಕಾರ. ನಾನು ಆಸ್ಕರ್ ಕೃಷ್ಣ. ಇವತ್ತು ಇದೇ 2025ನೇ ಸಾಲಿನ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರುವಂತಹ ಚಿತ್ರಗಳ ಪಟ್ಟಿ ಹೊರಗಡೆ ಬಂದಿದೆ. ನಾನು ಈಗಷ್ಟೇ ಅದನ್ನು ನೋಡಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಒಂದು ಕಾರ್ಯಕ್ರಮ. ಸರ್ಕಾರ ಇದಕ್ಕೆ ಸವಲತ್ತುಗಳನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ವಿದೇಶಿ ಚಿತ್ರಗಳು, ಭಾರತೀಯ ಚಿತ್ರಗಳು ಹಾಗೂ ಕನ್ನಡ ಸಿನಿಮಾಗಳನ್ನು ನೋಡೋದಕ್ಕೆ 11 ಪರದೆಗಳಲ್ಲಿ ಅವಕಾಶ ಮಾಡಿಕೊಡುತ್ತೆ ಒರಿಯನ್ ಮಾಲಲ್ಲಿ ಪ್ರತಿ ವರ್ಷ ಕೂಡ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದರೆ ಎಷ್ಟು ಮಾನದಂಡಗಳಿರ್ತವೆ. ಅಲ್ಲಿ ಶೋ ಆಗಬೇಕಾಗಿರೋಂತಹ, ಪ್ರದರ್ಶನ ಆಗಬೇಕಾಗಿರೋಂತಹ ಸಿನಿಮಾಗಳು ಗುಣಮಟ್ಟ ಯಾವ ಥರ ಇರಬೇಕು ಅನ್ನೋದು ಎಲ್ಲರೂ ಸಹ ಗೊತ್ತಿರುತ್ತೆ. ಏನಪ್ಪ ಅಂದರೆ ನಾನು ಸುಮಾರು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಗಿದ್ದರೂ ಕೂಡ ನಾನು ಇದುವರೆಗೂ ಯಾವ ಫೆಸ್ಟಿವಲ್ಗೆ, ಅವಾರ್ಡ್ಗಳಿಗೆ ನನ್ನ ಸಿನಿಮಾಗಳನ್ನ ಯಾವುದನ್ನೂ ನಾನು ಅಪ್ಲೈ ಮಾಡೋಕ್ಕೋಗಿರಲಿಲ್ಲ. ಯಾಕೆಂದರೆ ಸಿನಿಮಾ ಮಾಡುವುದು ನನಗೆ ಖುಷಿ ಕೊಡುವ ವಿಚಾರ, ನನಗೆ ಖುಷಿ ಕೊಡುವ ಕೆಲಸ. ಅದು ಆ ಖುಷಿಗೋಸ್ಕರ, ಆ ಒಂದು ಅನುಭವಕ್ಕೋಸ್ಕರ ನಾನು ಸಿನಿಮಾಗಳನ್ನು ಮಾಡ್ತೀನಿ. ಈ ವರ್ಷ ಇರಲಿ ಅಂತ ನನ್ನ ಒಂದು ಸಿನಿಮಾ ಕೃತ್ಯ ಅಂತ 2024ರಲ್ಲಿ ಸೆನ್ಸಾರ್ ಆಗಿದ್ದಂತಹ ಚಿತ್ರ ಈ 2025ನೇ ಸಾಲಿಗೆ ಅಂತಾರಾಷ್ಟ್ರೀಯ ಫೆಸ್ಟಿವಲ್ಗೆ, ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲ್ಗೆ ನಾನು ಸಬ್ಮಿಟ್ ಮಾಡೋಣ ಅಂದ್ಕೊಂಡು ಸಬ್ಮಿಟ್ ಮಾಡಿದೆ. ನನಗೆ ಯಾವುದೇ ಅವಾರ್ಡು ಅಥವಾ ಫೆಸ್ಟಿವಲ್ ಮತ್ತೊಂದು ಆಸೆಗಳಿಲ್ಲ. ಸಹಜವಾಗಿ ನಾವು ಉದ್ದೇಶಪೂರ್ವಕವಾಗಿ ಅವಾರ್ಡ್ಗೋಸ್ಕರನೋ ಅಥವಾ ಒಂದು ಫೆಸ್ಟಿವಲಲ್ಲಿ ಎಕ್ಸಿಬಿಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಿನಿಮಾ ಮಾಡುವಂತಹ ವರ್ಗದ ನಡುವೆ ಕೂಡ ನಾನು ಮಾಡೋದು ಸಿನಿಮಾ ನನಗೆ ಇಷ್ಟ ಆಗಬೇಕು, ನಾನು ಸಿನಿಮಾನ ಮಾಡಿ ನಾನು ಖುಷಿ ಪಡಬೇಕು. ಅದನ್ನು ಬೇರೆಯವ್ರು ಎಂಜಾಯ್ ಮಾಡ್ತಾರೆ. ಅವಾಗ ನನ್ನ ಸಿನಿಮಾನ ನನ್ನ ಸಿನಿಮಾನ ನೋಡಿ ನಾನೇ ಖುಷಿ ಪಡಲಿಲ್ಲ ಅಂತ ಹೇಳಿದ್ರೆ ಜನ ಹೆಂಗೆ ಖುಷಿ ಪಡ್ತಾರೆ, ಹೆಂಗೆ ಸಂತೋಷ ಪಡ್ತಾರೆ ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡಿರೋ ವ್ಯಕ್ತಿ ನಾನು. ನಂತರ ಇಲ್ವಾ, ನಾನು ಇಷ್ಟು ಪ್ರೊಡಕ್ಷನ್ ಮಾಡಿದ್ರು ಕೂಡ ಇದುವರೆಗೂ ಕೂಡ ಒಂದು ಸಿನಿಮಾಗೂ ಸಬ್ಸಿಡಿ ಕೂಡ ತಗೊಂಡಿಲ್ಲ. ನಾನು ಯಾವುದರ ಹಿಂದೆಯೂ ಬಿದ್ದಿಲ್ಲ. ಈ ಒಂದು ವಾಸ್ತವಾಂಶನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನು ಯಾಕೆಂದರೆ ಜನ ಕೊಡಬೇಕು, ನನಗೆ ಜನ ಕೊಡಬೇಕು, ಜನ ಚಪ್ಪಾಳೆ ಹೊಡಿಬೇಕು, ಜನಗಳು ದುಡ್ಡು ಕೊಡಬೇಕು. ಆವಾಗ ನನಗೆ ಖುಷಿ ಆಗುತ್ತೆ. ನಾವು ಬಲವಂತವಾಗಿ ಅಥವಾ ಪ್ರಯತ್ನಪೂರ್ವಕವಾಗಿ ಅಥವಾ ಯಾವುದೋ ಲಾಬಿಗಳಿಂದನೋ ಅಥವಾ ಯಾವುದೋ ಒಂದು ಬೇರೆ ರೀತಿಯ ವಿಧಾನಗಳಿಂದನೋ ಅದು ಪಡ್ಕೊಳ್ಳುವಂಥದ್ದು ನನಗೆ ಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸಿನಿಮಾಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಅದ್ರಲ್ಲಿ ಬೇಕಾದಷ್ಟು ಲಾಭ, ನಷ್ಟ, ಸೋಲು, ಗೆಲುವು ಎಲ್ಲವನ್ನೂ ನೋಡಿದ್ರು ಕೂಡ ಸಿನಿಮಾ ಮಾಡೋದೊಂದು ನಮಗೆ ಖುಷಿ ಕೊಡುವಂತಹ ಕಲೆ, ವಿದ್ಯೆ. ಹಾಗಾಗಿ ಎಲ್ಲ ಲಾಭ ನಷ್ಟಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಚಿತ್ರಕರ್ಮಿಯಾಗಿ ಓದುವರೆಗೂ ಉಳ್ಕೊಂಡಿದ್ದೀನಿ. ಆದ್ರೆ ಇವತ್ತೇನಾಗಿದೆ, ನಾನು ಕೃತ್ಯನ ಅಪ್ಲೈ ಮಾಡಿದ್ದೆ. ನಾನು ಇವತ್ತು ಆ ಲಿಸ್ಟಲ್ಲಿ ನನ್ನ ಕೃತ್ಯ ಸಿನಿಮಾ ಇಲ್ಲ. ಇಲ್ಲಿ 3 ಲೆವೆಲಲ್ಲಿ ಕಾಂಪಿಟೇಷನ್ ಇರುತ್ತೆ. ಒಂದು ಕನ್ನಡ ಚಿತ್ರಗಳು ಮತ್ತು ಭಾರತೀಯ ಚಿತ್ರಗಳು ಹಾಗೂ ಏಷ್ಯನ್ ಚಿತ್ರಗಳು. ನಾನು ಭಾರತೀಯ ಚಿತ್ರ ಮತ್ತು ಕನ್ನಡದ ಚಿತ್ರ ಈ 2 ವಿಭಾಗಕ್ಕೆ ನಾನು ಸ್ಪರ್ಧೆಗೆ ಹಾಕಿದೆ. ನಾನು ನಿಜವಾಗಿಯೂ ಸ್ಪರ್ಧೆಯಲ್ಲಿ ನನ್ನ ಸಿನಿಮಾ ಬರಬೇಕು ಅಥವಾ ಅದನ್ನ ಆಯ್ಕೆ ಆಗಲೇಬೇಕು ಅನ್ನೋ ಖುಷಿ ಆಗಲಿ, ನಿರೀಕ್ಷೆ ಆಗಲಿ ಯಾವುದೂ ಇರಲಿಲ್ಲ. ಬಂದರೆ ಬರಲಿ, ಇಲ್ಲದಿದ್ರೆ ಏನು ತೊಂದರೆ ಇಲ್ಲ. ನನ್ನ ಅಜೆಂಡಾ ಒಂದೇ, ನನ್ನ ಸಿದ್ಧಾಂತ ಒಂದೇ, ನನ್ನ ಆಗ್ರಹ ಒಂದೇ. ಯಾವುದಕ್ಕೆ ಯೋಗ್ಯತೆ ಇದೆಯೋ ಅದಕ್ಕೆ ಪ್ರದರ್ಶನ ಸಿಗಬೇಕು, ಅದು ಸ್ಪರ್ಧೆಗೆ ಆಯ್ಕೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಲಿಸ್ಟನ್ನು ನಾನು ನೋಡಿದೆ. ನಾನು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬಂದು ನಮ್ಮ ಕನ್ನಡ ಚಿತ್ರಗಳ ಪಟ್ಟಿಯಲ್ಲಿ ಏನಿದೆ ಆ ಸಿನಿಮಾಗಳನ್ನು ಬೇರೆ ಯಾರು ವಿದೇಶಿ ಚಿತ್ರಕರ್ಮಿ ಅಥವಾ ಯಾರೋ ಒಬ್ಬ ಫಿಲ್ಮ್ ಮೇಕರ್ ಬಂದು ನೋಡಿದಾಗ ಇದಾ ಸಿನಿಮಾ ಕನ್ನಡ ಚಿತ್ರಗಳ ಗುಣಮಟ್ಟ ಅಂತ ಯೋಚನೆ ಮಾಡ್ತಾರಾಗಿದೆ. 1-2 ಸಿನಿಮಾಗಳನ್ನು ಕಣ್ಣೊರೆಸುವಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ, ಅವ್ರಿಗೆ ಸಮಾಧಾನ ಆಗಬೇಕು ಮತ್ತು ಬೇರೆಯವ್ರಿಗೆ ಸಮಾಧಾನ ಮಾಡಬೇಕು ಅನ್ನೋಕ್ಕೋಸ್ಕರ 1-2-3 ಸಿನಿಮಾಗಳನ್ನು, ಗುಣಮಟ್ಟದ ಸಿನಿಮಾಗಳನ್ನು ಆಯ್ಕೆ ಮಾಡಿ ಎಷ್ಟೋ ಸಿನಿಮಾಗಳು ಗೊತ್ತು ಗುರಿ ಇಲ್ಲದ ಸಿನಿಮಾಗಳು, ಅದ್ರ ಬಗ್ಗೆ, ಆ ಸಿನಿಮಾಗಳ ಬಗ್ಗೆ ಮಾಹಿತಿಯೇ ಇಲ್ಲ. ಅದು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹುಡುಕಿದ್ರೆ ಅಥವಾ ಸೋಷಿಯಲ್ ಮೀಡಿಯಾಗಳು ಹುಡುಕಿದ್ರೆ ಆ ಚಿತ್ರಗಳ ಮಾಹಿತಿಯೂ ಇಲ್ಲ, ಏನೂ ಇಲ್ಲ. ನಮಗೆ ಒಂದಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂತಹ ಒಂದಷ್ಟು ಚಿತ್ರಗಳ ಪಟ್ಟಿಯು ಅಲ್ಲಿ ಸಿಕ್ಕಿದೆ. ಚಿತ್ರಗಳ ಆ ಪಟ್ಟಿಯಲ್ಲಿ ಆ ಚಿತ್ರಗಳು ಸಿಕ್ಕಿದ್ದಾವೆ. ಏನಿದು? ಆಮೇಲೆ ಇನ್ನೊಂದು ಕಂಡುಬಂದ ವಿಚಾರ, ಈ ಫೆಸ್ಟಿವಲ್ ಅವಾರ್ಡ್ಗಳಿಗೆ ಅಂತ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇರ್ತಾರೆ ಒಂದಷ್ಟು ಜನ. ಅವರ ಹೋದ ವರ್ಷ ಕೂಡ ಅವರದೇ ಇರ್ತದೆ, ಕಳೆದ ವರ್ಷವೂ ಅದೇ ಇರ್ತದೆ, ಈ ವರ್ಷವೂ ಕೂಡ ಅವರದೇ ಇದೆ. ಚಿತ್ರಬ್ರಹ್ಮರ ಅವರು. ನಾವೇನು ಸಿನಿಮಾ ನೋಡಿಲ್ವಾ? ನಾವೇನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳು ಅಟೆಂಡ್ ಮಾಡಿಲ್ವಾ? ನಾವೇನು ಸಿನಿಮಾಗಳು ನೋಡಿಲ್ವಾ? ಅವಾರ್ಡ್ ಸಿನಿಮಾಗಳು ನೋಡಿಲ್ವಾ? ಕಮರ್ಷಿಯಲ್ ಸಿನಿಮಾಗಳು ನೋಡಿಲ್ವಾ? ಸಿನಿಮಾಗಳು ಮಾಡೋದು ನಮಗೆ ಗೊತ್ತಿಲ್ವಾ? ಅವಾರ್ಡ್ಗಳು ತೊಗೊಳಕ್ಕೆ ಅಂತ ಹೊರಟೆ ತೊಗೊಳೋದು ನಮಗೆ ಗೊತ್ತಿಲ್ವಾ? ಅವಾರ್ಡ್ನ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಬರಬೇಕು, ಅದು ಪ್ರಶಸ್ತಿಗಳು ಬರಬೇಕು, ತೊಗೊಂಬಾರ್ದು ಯಾವತ್ತು. ನಾನು ಸಬ್ಸಿಡಿಗೆ ಅಪ್ಲೈ ಮಾಡಿಲ್ಲ. ನಾನು ಜನ ಒಳಗೆ ಕೊಡಲಿಲ್ಲ ಅಂದಮೇಲೆ ಸಬ್ಸಿಡಿ ಏನಕ್ಕೆ? ಅದು ಕೂಡ 10 ಲಕ್ಷ 15 ಲಕ್ಷದಲ್ಲಿ ನನ್ನ ಬದುಕು ಏನು ಸುಧಾರಿಸುತ್ತೆ? ಜನ ನೋಡೋದು ಸಿನಿಮಾ ಮಾಡೋಣ ಅಂದ್ಕೊಂಡು ಸಿದ್ಧಾಂತಕ್ಕೆ ಕಟ್ಟಿಬಿದ್ದರು ನಾನು. ಆದರೆ ಈ ವರ್ಷ ಒಂದು ಅಪ್ಲೈ ಮಾಡಿದೆ.
ಎರಡು ವಿಭಾಗಕ್ಕೆ ಏನದು 3,000 + 3,000 6,000 ಕಟ್ಟಿ ಮತ್ತೆ ಒಂದು 2,000 ಖರ್ಚು ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ಕೊಂಡಷ್ಟು ಖರ್ಚು ಮಾಡಿ ಎಲ್ಲವನ್ನೂ ಮಾಡಿದೆ. ಇದು ನಾನೊಬ್ಬನಿಗೆ ಅಲ್ಲ, ಅಲ್ಲಿ ನೂರಾರು ಸಿನಿಮಾಗಳು ಸ್ಪರ್ಧೆಗೆ ಅಪ್ಲೈ ಮಾಡಿದ್ದಾರೆ. ಸುಮಾರು ಜನ ಸಿನಿಮಾಗಳು, ಕನ್ನಡ ಸಿನಿಮಾಗಳು. ಅವರು ಒಂದೊಂದು 1,000 ರೂಪಾಯಿ ಹೊಂಚ್ಕೊಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ. ಕೆಲವು ಸಿನಿಮಾ ಫಿಲ್ಮ್ ಮೇಕರ್ಸ್ಗೆ, ತುಂಬ ಅಗ್ರೆಸಿವ್ ಫಿಲ್ಮ್ ಮೇಕರ್ಸು ಅಂತ ಈ ಏನಾದ್ರು ಸಿನಿಮಾ ರಂಗದಲ್ಲಿ ಅಥವಾ ಏನೋ ಒಂದು ವಿಶೇಷವಾದ ಒಂದು ಕಟ್ಟಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿನಿಮಾ ಮಾಡಿರೋಂಥವ್ರು ಎಷ್ಟು ಜನ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ ಅದನ್ನು ಒಂದು ಫೆಸ್ಟಿವಲ್ಗೆ ಅಪ್ಲೈ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ. ಆದರೆ ಇಲ್ಲಿ ಏನಾಗಿದೆ, ಸಿನಿಮಾ ಗ್ರಾಮರೇ ಇಲ್ಲದೆ ಗೊತ್ತಿಲ್ಲದೆ ಇರೋವಂಥ ಸಿನಿಮಾಗಳು ಕೂಡ ಅಲ್ಲ ಆಯ್ಕೆ ಇದ್ದಾವೆ. ತುಂಬ ಚರ್ಚೆಗೆ ನಿಂತ್ಕೊಂಡ್ರೆ ನಾನು ಎಲ್ಲಿ ಬೇಕಾದ್ರೂ ಬರೋದಕ್ಕೆ ರೆಡಿ ಇದ್ದೀನಿ, ಎಲ್ಲಿ ಬೇಕಾದ್ರೂ ಮಾತಾಡೋದಕ್ಕೆ ರೆಡಿ ಇದ್ದೀನಿ. ಚರ್ಚೆ ಆಗೋಗ್ಲಿ, ಸಿನಿಮಾ ಅಂದರೆ ಅವ್ರಿಗೆ ಗೊತ್ತಾ, ನಮಗೆ ಗೊತ್ತಾ, ಅಥವಾ ಬೇರೆಯವ್ರಿಗೆ ಗೊತ್ತಾ, ಎಲ್ಲವೂ ಚರ್ಚೆ ಆಗೋಗ್ಲಿ, ಡಿಬೇಟ್ ಆಗೋಗ್ಲಿ. ಓಕೆ, ದೊಡ್ಡ ವೇದಿಕೆನೇ ಸಿದ್ಧಪಡಿಸ್ಲಿ, ತೊಂದರೆ ಇಲ್ಲ. ಏನ್ರಿ ಈ ಥರ ಕೆಲವು ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಮುಖಾಂತರ ನೀವು ಅದನ್ನ ಪ್ರದರ್ಶನ ಮಾಡಿ ಆ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಂದು ಗೌರವವನ್ನು ಹಾಳು ಮಾಡಕ್ಕೆ ಹೊರಟಿದ್ದೀರಲ್ಲ. ಸಾಧು ಕೋಕಿಲ್ ಅವರೇ, ನಿಮ್ಮ ಮೇಲೆ ನಂಬಿಕೆ ಇತ್ತು. ವಿದ್ಯಾಶಂಕರ್ ಅವರೇ, ನೀವು ಕೂಡ ಅದರ ನಿರ್ದೇಶಕರು. ಇವೆಲ್ಲ ನಿಮ್ಮ ಗಮನಕ್ಕೆ ಬರದೇ ಆಗಿದೆಯಾ ಇದೆಲ್ಲ? ಆಗಲಿ, ನಾನು ಈಗಲೂ ಕೂಡ ಒಂದು ಹಂತದಲ್ಲಿ ಏನೋ ಆಯ್ಕೆ ಆಗಿರುವಂಥ ಸಿನಿಮಾಗಳು ಚೆನ್ನಾಗಿರಬಹುದೇನೋ ಅನ್ನೋ ಈಗಲೂ ಕೂಡ ನಿರೀಕ್ಷೆ ಇದೆ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ತಲ್ಲ, ನನ್ನ ಜನನ ಮಾತಾಡ್ತಾ ಇದ್ದೀನಿ. ಓಕೆ, ಆದರೆ ಅಷ್ಟೂ ಸಿನಿಮಾಗಳನ್ನು ನಾನು ಫೆಸ್ಟಿವಲಲ್ಲಿ ನೋಡ್ತೀನಿ. ನಾನು ಸಾಧ್ಯ, ಯಾಕಂದ್ರೆ ಸಿಗೋದಿಲ್ಲ. ಫೆಸ್ಟಿವಲ್ ಬಿಟ್ಟರೆ ಇನ್ನು ಥಿಯೇಟರ್ ರಿಲೀಸ್ ಆಗಲ್ಲ, OTT ರಿಲೀಸ್ ಆಗಲ್ಲ, ಎಲ್ಲೂ ಬರೋದಿಲ್ಲ ಅದು. ಯಾಕಂದರೆ ಕಳೆದ ಬಾರಿ ಫೋಟೋ ಅನ್ನೋ ಸಿನಿಮಾ ನಾನು ನೋಡಿಬಿಟ್ಟು ಮಿಸ್ ಮಾಡಿದೆ. ನಾನು ಮಿಸ್ ಮಾಡ್ಕೊಂಡು ಅದನ್ನು ಥಿಯೇಟರ್ ರಿಲೀಸ್ ಆದಾಗ ಕಾಯ್ದು ನೋಡಿರೋಂಥ ವ್ಯಕ್ತಿ ನಾನು. ಆದರೆ ನೀವು ಆಯ್ಕೆ ಮಾಡಿರುವಂತಹ ಎಲ್ಲ ಸಿನಿಮಾಗಳನ್ನು ನಾನು ಮಿಸ್ ಮಾಡೋದು ನೋಡ್ತೀನಿ, ಬಿಡಲ್ಲ. ಒಂದೊಂದು ಸಿನಿಮಾ ಬಗ್ಗೆನೂ ಅರ್ಧ ಗಂಟೆ 1 ಅವರ್ ರಿವ್ಯೂ ಮಾಡ್ತೀನಿ ನಾನು. ಈ ಸಿನಿಮಾನ ಯಾಕೆ ಆಯ್ಕೆ ಮಾಡಿದ್ರಿ, ಹೇಗೆ ಆಯ್ಕೆ ಮಾಡಿದ್ರಿ, ನನ್ನ ಒಂದು ಒಪಿನಿಯನ್ ಖಂಡಿತವಾಗಿ ನಾನು ಹೇಳ್ತೀನಿ. ಖುಷಿ ಇದ್ರೆ ಬೆನ್ನು ತಟ್ಕೊಂಡು ಎಲ್ಲರೂ ಬೆನ್ನು ತಟ್ತೀನಿ, ತುಂಬ ಚೆನ್ನಾಗಿದೆ ಇದು ಆಯ್ಕೆ ಮಾಡಿದ್ರೆ ಅಂದ್ಕೊಂಡು. ಯಾರೇ ಜೂರಿ ಆಗಿರಲಿ, ಯಾರೇ ಅಲ್ಟಿಮೇಟ್ ಡಿಸಿಷನ್ ಮೇಕರ್ಸ್ ಯಾರೇ ಆಗಿರಲಿ, ಎಲ್ರಿಗೂ ಅಪ್ರಿಷಿಯೇಟ್ ಮಾಡೋಣ, ತೊಂದರೆ ಇಲ್ಲ. ಆದರೆ ಕಳಪೆ ಚಿತ್ರಗಳನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಿದರೆ ನಿಜವಾಗಿ ನಿಮ್ಮನ್ನು ನಾವು ಕ್ಷಮಿಸೋದಕ್ಕೆ ಆಗೋದೇ ಇಲ್ಲ. ತಪ್ಪು ರೀ. ನಾನು ನೋಡಿದ್ದೀನಿ 20-25 ವರ್ಷಗಳ ಸಿನಿಮಾದಲ್ಲಿ ಯಾರ್ಯಾರು ಸಿನಿಮಾ ಮಾಡ್ತಾ ಇದ್ದಾರೆ, ಯಾರು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ, ಯಾರು ಕಳಪೆ ಸಿನಿಮಾ ಮಾಡ್ತಾ ಇದ್ದಾರೆ, ಯಾರ್ಯಾರು ಸಬ್ಸಿಡಿಗಿಂದ ಬಿದ್ದಿದ್ದಾರೆ, ಯಾರ್ಯಾರು ಅವಾರ್ಡ್ಗಳಿಂದ ಬಿದ್ದಿದ್ದಾರೆ, ಎಲ್ಲೆಲ್ಲಿ ಏನೇ ಮಾಡ್ತಾರೆ ಎಲ್ಲವೂ ಗೊತ್ತಿದೆ. ಪ್ರತಿ ವರ್ಷ ಅವಾರ್ಡ್ಗಳಲ್ಲಿ, ಪ್ರತಿ ವರ್ಷ ಸಬ್ಸಿಡಿಗಳಲ್ಲಿ ಏನಾರು ಕಾಂಟ್ರವರ್ಸಿ ಇಲ್ಲದೆ ಹೋದ್ರೆ ಅದಾಗೋದೇ ಇಲ್ಲ. ಅದು ಕನ್ನಡ ಚಿತ್ರರಂಗದ ಒಂದು ದೌರ್ಭಾಗ್ಯ ಹೇಳ್ಬೇಕು ಅಂತ ಹೇಳಿದ್ರೆ. ವಿದ್ಯಾಶಂಕರ್ ಅವ್ರ ಮೇಲೂ ನಂಬಿಕೆ ಇತ್ತು, ಸಾಧು ಕೋಕಿಲ್ ಅವ್ರ ಮೇಲೂ ನಂಬಿಕೆ ಇತ್ತು. ಈಗಷ್ಟೇ ವಿದ್ಯಾಶಂಕರ್ ಅವ್ರಿಗೂ ಕಾಲ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಸಾಧು ಕೋಕಿಲ್ ಅವ್ರಿಗೂ ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಕಿಶೋರ್ ಅವ್ರಿಗೂ ಫೋನ್ ಮಾಡಿದೆ, ಯಾಕೆ ಕನೆಕ್ಟ್ ಆಗಲಿಲ್ಲ, ಅದು ವಾಯ್ಸ್ ಮೆಸೇಜ್ ಹಾಕಿದ್ದೀನಿ. ನೀವು ಆಯ್ಕೆ ಮಾಡಿರೋಂತಹ ಸಿನಿಮಾಗಳು ನಿಜವಾಗಿಯೂ ಚೆನ್ನಾಗಿದ್ದರೆ ಅದು ಪ್ರಶಸ್ತಿಗೆ ಅಥವಾ ಪ್ರಶಸ್ತಿಯ ಪಟ್ಟಿನಲ್ಲಿ ಅದು ಯೋಗ್ಯತೆ ಇದ್ದರೆ, ಅಂದರೆ ಸ್ಪರ್ಧೆಗೆ ಸ್ಪರ್ಧಿಸುವಂತಹ ಗುಣಮಟ್ಟ ಅದಕ್ಕೆ ಏನಾದ್ರು ಇದ್ದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಇದೆ. ಆದರೆ ನನ್ನ ಮನಸ್ಸಲ್ಲಿ ಎಲ್ಲೋ ಹೊಡಿತು ರೀ. ಈ ವರ್ಷವೂ ಸೇಮ್ ಪ್ರಾಬ್ಲಮ್ ಆಗಿದೆ. ಕೆಲವು ಸಿನಿಮಾಗಳು ನನಗೆ ಗೊತ್ತಾಗುತ್ತೆ ರೀ, ಅಲ್ಲಿ ಯಾರಿದ್ದಾರೆ ಫಿಲ್ಮ್ ಮೇಕರ್ಸು ಏನಿದ್ದಾರೆ ಎಲ್ಲ ಗೊತ್ತಾಗುತ್ತೆ ರೀ. ನೀವು ಅವ್ರನ್ನೇ ಕರೆಸಿ ಅವರಿಗೆ ಕೊಟ್ಟು ಅವ್ರನ್ನ ನೀವೇನು ಗೊತ್ತಾ, ಅವ್ರನ್ನ ಸುಮ್ಮನೆ ಮಾಡಿದ್ರೆ ಎಲ್ಲ ಸೈಲೆಂಟ್ ಆಗಿಬಿಡ್ತದೆ, ಅವ್ರನ್ನ ಸುಮ್ಮನಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಅವ್ರು ಮಿಕ್ಕಿದ್ ನೋಡ್ಕೋತಾರೆ ಅನ್ಕೊಂಡು. ಯಾರು ಕಿಲಾಡಿಗಳಿಲ್ಲ ಸ್ವಾಮಿಲಿ, ಯಾರು ಕಿಲಾಡಿಗಳಿಲ್ಲ. ಒಂದು ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಗುಣಮಟ್ಟನ ಕಾಯ್ಕೊಬೇಕಾದ್ರು ನಿಮ್ಮ ಜವಾಬ್ದಾರಿ ಅಲ್ವಾ? ಇವತ್ತೇನಾಗಿದೆ, ಆಮೇಲೆ ಇನ್ನೂ ಕೆಲವು ಸ್ಪೆಷಲ್ ಸ್ಕ್ರೀನಿಂಗ್ ಅಂತ ಕೊಡ್ತೀರಾ, ವರ್ಷ ಅದೊಂದು ನಡೀತದೆ. ಯಾರು ಕೆಲವರು ಅಪಸ್ವರ ಎತ್ತುತ್ತಾರೆ, ಯಾರು ಇನ್ನೊಂದು ಸ್ವಲ್ಪ ಬೇರೆ ಯಾರಾದರೂ ಮಾತಾಡ್ತಾರೆ, ಅಥವಾ ಇನ್ನೊಬ್ರು ಯಾರಾದರೂ ತುಂಬ ಬಲು ಒತ್ತಾಯ ಸರ್ಕಾರದ ಮಟ್ಟದಿಂದ ಅಧಿಕಾರಿಗಳ ವರ್ಗ ಮಟ್ಟದಿಂದ ಏನಾದ್ರು ಬಂದರೆ ಅದನ್ನು ಸ್ಪೆಷಲ್ ಸ್ಕ್ರೀನಿಂಗ್ ಅಂತಲೂ ಮಾಡ್ತೀವಿ. ಅವು ಕೂಡ ಎಂಥ ಕೆಳಮಟ್ಟದಲ್ಲಿ ಇರ್ತವೆ. ನಾವು ನೋಡಿಲ್ವಾ ಎಷ್ಟು ವರ್ಷಗಳಿಂದ ಫಿಲ್ಮ್ ಫೆಸ್ಟಿವಲ್ ನೋಡ್ತಾ ಇದ್ದೀವಿ ಸ್ವಾಮಿ ನಾವು. ಅದನ್ನು ಬೇರೆ ಯಾರಾದರೂ ಒಳ್ಳೊಳ್ಳೆ ಚಿತ್ರಕರ್ಮಿಗಳು ಬೇರೆ ಬೇರೆ ದೇಶಗಳಿಂದ ಬರ್ತಾರಲ್ಲ, ಸಿನಿಮಾಗಳನ್ನ ನೋಡಿದಾಗ ಇದೇನ ಕನ್ನಡ ಚಿತ್ರರಂಗದ ಗುಣಮಟ್ಟ ಅಂತ ಆಡ್ಕೊಳ್ಳಲ್ವಂದ್ರಿ. ಇದು ಬೇಕಾ? ನಾನು ಹೇಳ್ತೀನಿ, ಸರ್ಕಾರದಿಂದ ಹಣ ಬಿಡುಗಡೆ ಆಗುತ್ತೆ, ತಗೊಳ್ಳಿ, ಅದು ಏನು ಮಾಡ್ತಾರೋ ಮಾಡಿ. ಅದು ಬೇರೆದೆಲ್ಲ ಏನು ಬೇಕಾಗಿಲ್ಲ. ನೀವು ಅದಕ್ಕೆ ನ್ಯಾಯ ಒದಗಿಸಿ, ಅದಕ್ಕೊಂದು ಬಹುದೊಡ್ಡ ಸ್ಥಾನಮಾನ ಇದೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿದ್ರೆ. ಈಗ ಒಂದು 4 ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂಡಿಯಾದಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ನಡೀತಾ ಇದ್ದಾವೆ. ನೀವು ಆ ಮಟ್ಟಕ್ಕೆ ಹೋಗಿ ಅದನ್ನು ಕೂಡ ಅದ್ರಲ್ಲಿ ಗುರುತಿಸ್ಕೊಡೋ ಥರ ಮಾಡಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ರೆ ಏನ್ರಿ ಇದು ನೋಡಿ. ನಾನು ಈ ಸಿನಿಮಾ ಅಪ್ಲೈ ಮಾಡಿದ್ದೆ,
ನಾನು ಇದುವರೆಗೂ ಕೂಡ ಸಿನಿಮಾ ಬರಲಿ, ನಂದು ಆಯ್ಕೆ ಆಗಲಿ ಅಂತ ನನಗೆ ಯಾವುದೂ ಇಲ್ಲ. ನನ್ನ ಯೋಗ್ಯತೆ ಇದ್ರೆ ಮಾಡಿ, ಯೋಗ್ಯತೆ ನಾನೇನು ಅಲ್ಲ, ಅರ್ಥ ಆಯ್ತಾ? ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟೇ, ಆಯ್ತಾ? ನನ್ಗೆ ಬರಲೇಬೇಕು ಸರ್. ಆಸ್ಕರ್ಗೆ ನಾಮಿನೇಟ್ ಆಗಿರೋಂಥ ಸಿನಿಮಾಗಳು ಎಲ್ಲವೂ ಚೆನ್ನಾಗಿರ್ತವೆ. ಅದೆಲ್ಲದಕ್ಕೂ ಆಸ್ಕರ್ ಬರ್ತದ? ಬರಲ್ಲ. ಎಲ್ಲವೂ ಚೆನ್ನಾಗಿರ್ತವೆ ಅವು. ಅದು ಎಲ್ಲ ಒಂದು ಹಂತದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ, ಒಂದು ಸಿನಿಮಾ ಕೊಡಲೇಬೇಕು. ಹಾಗಾಗಿ ಪ್ರಶಸ್ತಿಗೆ ಹೋಗೋಂಥ ಎಲ್ಲವೂ ಬರಲೇಬೇಕಂತ ಏನಿಲ್ಲ. ಎಲ್ಲವೂ ಆಯ್ಕೆ ಆಗಲೇಬೇಕು ಅಂತಲೂ ಏನಿಲ್ಲ. ನೀವು ಆಯ್ಕೆ ಮಾಡೋದ್ರಲ್ಲಿ ಗುಣಮಟ್ಟ ಇದ್ಕೊಂಡು ಚೆನ್ನಾಗಿದೆ ಸಿನಿಮಾ, ಯೋಗ್ಯವಾಗಿದೆ, ಖಂಡಿತವಾಗಿ ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ನೀವು ಆಯ್ಕೆ ಮಾಡಿರೋ ಸಿನಿಮಾಗಳನ್ನು ಖಂಡಿತವಾಗಿ ನೋಡ್ತೀನಿ. ಅದೇನಾದ್ರು ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಮಾಡಿರೋ ತಪ್ಪನ್ನು ನಾವು ಖಂಡಿಸಲೇಬೇಕು. ದೊಡ್ಡ ಪ್ರಮಾಣದಲ್ಲಿ ನಾವು ಖಂಡಿಸ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಖಂಡಿಸ್ತೀನಿ. ಇದು ಯಾರು ಬರಲ್ಲ, ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ. ಆ ಕೆಲಸ ಮಾಡ್ತೀನಿ. ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ, ನಾನು ಸುಮ್ಮನೆ ಇರ್ತೀವಿ. ಆದರೆ ಇದು ಹೆಂಗ್ರಿ ತಡ್ಕೊಳಕ್ಕಾಗುತ್ತೆ? ಒಂದೊಂದು ಸಿನಿಮಾ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಎಷ್ಟೆಷ್ಟು ಕನಸುಗಳನ್ನು ಹೊತ್ತಿ ಬಂದಿರ್ತಾರೆ ಗೊತ್ತಾ? ಅವ್ರವ್ರಿಗೆ ಕೆಲವ್ರು ಇದ್ದಾರೆ ಅಲ್ಲಿ ಎಲ್ಲ ಬರ್ತದೆ, ಎಲ್ಲದೂ ಬರ್ತದೆ ಮುಂದಕ್ಕೆ. ಅವ್ರವ್ರಿಗೆ ಕರೆದು ಕೊಡ್ತಿರಲ್ಲ, ನಿಮ್ಗೆ ಏನು ಅನ್ಸೋದಿಲ್ವಾ? ಅಂತರಾತ್ಮ ಇಲ್ವಾ? ಆತ್ಮಸಾಕ್ಷಿಗಳಿಲ್ವಾ ನಿಮಗೆ? ಏನು ಇದು ಮಾಡ್ತಾ ಇರೋದು ನೀವು ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಕೆಲವರಿಗೆ ಇವು ಸ್ಪರ್ಧೆಗೆ ಆಯ್ಕೆ ಆಗಿದ್ದಾವೆ, ಇನ್ನು ಕೆಲವು ಸ್ಕ್ರೀನಿಂಗ್ ಅಂತಾನೆ ಇದ್ದಾವೆ, ಮಾಡ್ತೀವಿ ಅಂತಾನೆ ಹೇಳ್ತೀರಾ. ನೀವು ಸ್ಕ್ರೀನಿಂಗು ಮಾಡಿ, ಸ್ಪರ್ಧೆಲಿರೋ ಸಿನಿಮಾನು ಮಾಡಿ. ಆ ಸ್ಕ್ರೀನಿಂಗ್ ಆಗಿರೋ ಸಿನಿಮಾಗಳು ನೋಡ್ತೀನಿ, ಸ್ಪರ್ಧೆಲಿರೋ ಸಿನಿಮಾಗಳು ನೋಡ್ತೀನಿ. ಚೆನ್ನಾಗಿದೆ, ಖಂಡಿತವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಇಲ್ಲದೆ ಹೋದ್ರೆ ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ನಾನು ಖಂಡಿಸ್ತೀನಿ. ಬೇಜಾರಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫೆಸ್ಟಿವಲ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದ್ರೆ, ನಾನೊಬ್ಬ ಕನ್ನಡದ ಚಿತ್ರಕರ್ಮಿಯಾಗಿ ನಂಗೆ ತುಂಬ ನೋವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗಿರೋ ಸಿನಿಮಾಗಳನ್ನು ನೋಡೋಣ. ನಮ್ಮ ಸ್ನೇಹಿತರು ವಲಯ ಎಲ್ಲವೂ ಕೂಡ ನಾವು ಕಾಯ್ತಾ ಇದ್ದೀವಿ. ಖಂಡಿತ ನೋಡ್ತೀವಿ, ಅಪ್ರಿಷಿಯೇಟ್ ಮಾಡ್ತೀವಿ. ಎಷ್ಟೋ ಸಿನಿಮಾಗಳನ್ನು ನೋಡಿಲ್ಲ ಕಳೆದ ಬಾರಿ. ಇದರಲ್ಲಿ 2-3 ಸಿನಿಮಾ ತುಂಬ ಚೆನ್ನಾಗಿದ್ದಾವೆ ನೋಡಿ. ಕೆರೆಬೇಟೆ ಸಿನಿಮಾ ನೋಡಿ, ಥಿಯೇಟರಲ್ಲೇ ನೋಡಿ ಅಪ್ರಿಷಿಯೇಟ್ ಮಾಡಿದ್ದೀನಿ ನಾನು. ಅದು ಟೀಮ್ಗೂ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದೀನಿ ಅಂತ. ನಾನು ಚೆನ್ನಾಗಿದ್ರೆ ಹುಡುಕಿ ಅವ್ರಿಗೆ ಫೋನ್ ಮಾಡ್ತೀನಿ. ಅದು ಇದನ್ನು ಮಾಡೋದು ಖಂಡಿತವಾಗಿ ನಿಮ್ಗೆ ಫೋನ್ ಮಾಡಿದೆ ಸ್ವಾಮಿ. ವಿದ್ಯಾಶಂಕರ್ ಅವರೇ, ಸಾಧು ಕೋಕಿಲ ಅವರೇ, ನಿಮಗೂ ಫೋನ್ ಮಾಡಿದೆ. ಕಿಶೋರ್ ಅವರೇ, ನಿಮಗೂ ಫೋನ್ ಮಾಡಿದೆ. ನನ್ನ ಸಂಪರ್ಕಕ್ಕೆ ನೀವು ಯಾರೂ ಸಿಕ್ಕಲಿಲ್ಲ. ಇರಲಿ, ತೊಂದರೆ ಇಲ್ಲ. ನಾನು ಖಂಡಿತವಾಗಿ ಸಿನಿಮಾಗಳನ್ನು ನೋಡ್ತೀನಿ, ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲೇನಾದರೂ ಸಮಥಿಂಗ್ ನಡೆದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ನಾನು ಖಂಡಿಸ್ತೀನಿ. ಯಾಕೆಂತ ಹೇಳಿದ್ರೆ ನಮಗೆ ಅದು ಅನ್ಯಾಯನ ತಡ್ಕೊಳಕ್ಕಾಗೋದಿಲ್ಲ. ಅದು ಮೊದಲಿಂದ ಬಂದಿಲ್ಲ, ಅದು ಬ್ಲಡ್ ನಮಗೆ ಕುದೀತಾ ಇರ್ತದೆ ಸ್ವಾಮಿ, ಆಗೋದಿಲ್ಲ. ಹಾಗಾಗಿ ಈಗ ಆಗಿರೋ ಸಿನಿಮಾಗಳ ಜೊತೆಗೆ, ಆಯ್ಕೆ ಆಗಿರೋ ಸಿನಿಮಾಗಳ ಜೊತೆಗೆ ಅಲ್ಲಿ ಪ್ರದರ್ಶನ ಆಗುವಂತಹ ಚಿತ್ರಗಳನ್ನು ಕೂಡ ಗುಣಮಟ್ಟವನ್ನು ಕಾಯ್ಕೊಡಿ ಅಂತ ನಾನು ಕೇಳ್ತೀನಿ. ನಾವು ನೋಡಿದ್ರೆ ನಮಗೆ ಗಿಲ್ಟ್ ಅಂತ ಅನಿಸ್ಬಾರ್ದು ಸ್ವಾಮಿ. ಏನು ಈ ಥರ ಮಾಡಿದ್ದಾರೆ ಅಂದ್ಕೊಂಡು. ಇನ್ನು ನಮಗೆ ಗಿಲ್ಟ್ ಅಂತ ಅನ್ಸಿದ್ರೆ ಇನ್ನು ಬೇರೆ ಎಂತೆಂಥ ಫಿಲ್ಮ್ ಮೇಕರ್ಸ್ ಅಲ್ಲಿ ಬರ್ತಾರೆ ಸ್ವಾಮಿ, ಅವ್ರಿಗೆ ಹೆಂಗೆ ಅನ್ಸ್ಬೋದು? ಹಾಗಾಗಿ ನಾವು ನಿರೀಕ್ಷೆಯಲ್ಲಿದ್ದೀವಿ. ನೀವು ಆಯ್ಕೆ ಮಾಡಿರೋಂಥ ಸಿನಿಮಾಗಳೆಲ್ಲ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಮತ್ತು ಅಲ್ಲಿ ಸ್ಕ್ರೀನ್ ಆಗೋ ಸಿನಿಮಾಗಳು ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಸೊ ಅಲ್ಲಿ ಬೇರೆ ಯಾವ ಥರದ ಲಾಬಿಗಳು ಮತ್ತೊಂದು ನಡೆದಿದೆ, ಖಂಡಿತವಾಗಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಖಂಡಿಸ್ತೀನಿ. ಸಿಗೋಣ ಅತಿ ಶೀಘ್ರದಲ್ಲಿ. ಥ್ಯಾಂಕ್ ಯು.